ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿಗೆ ಪುಷ್ಟಿ ನೀಡುವಂತೆ ಹೆಣ್ಣೊಂದು ಜನಿಸಿದರೆ ಭಾಗ್ಯದ ಬಾಗಿಲು ತೆರೆದಂತೆ ಎಂದು ತೋರಿಸಿದವರು ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ಅವರು. ಕರ್ನಾಟಕದಲ್ಲಿ 2006ಕ್ಕೂ ಮುನ್ನ ಹೆಣ್ಣು ಮಗು ಎಂಬ ಕಾರಣಕ್ಕೆ ಅನೇಕ ಭ್ರೂಣ ಹತ್ಯೆಗಳು ನಡೆಯುತ್ತಿದ್ದವು. ಇದರಿಂದ ತೀವ್ರ ಮನನೊಂದ ಬಿಎಸ್ ಯಡಿಯೂರಪ್ಪ ಅವರು ತಾವು ಡಿಸಿಎಂ ಆದ ವೇಳೆ ಐತಿಹಾಸಿಕ ನಿರ್ಧಾರವೊಂದನ್ನು ತೆಗೆದುಕೊಂಡರು. ಹೆಣ್ಣು ಜನಿಸಿದರೆ ಹೊರೆಯಲ್ಲ, ಆಕೆ ನಿಮ್ಮ ಮನೆಯ ಭಾಗ್ಯಲಕ್ಷ್ಮಿ ಎಂದು ಸಾರಲು ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದರು. ಬಿಪಿಎಲ್ ಕುಟುಂಬದಲ್ಲಿ ಜನಿಸಿದ ಹೆಣ್ಣು ಮಗುವಿನ ಹೆಸರಿನಲ್ಲಿ ಸರ್ಕಾರವೇ ಠೇವಣಿ ಇರಿಸಿ 18 ವರ್ಷ ತುಂಬಿದ ಬಳಿಕ 1 ಲಕ್ಷ ರೂಪಾಯಿ ಸಿಗುವಂತೆ ಮಾಡಲಾಯಿತು. 2008ರಲ್ಲಿ ಸಿಎಂ ಆದ ಬಳಿಕ ಈ ಠೇವಣಿಯನ್ನು 19,300 ರೂಪಾಯಿಗೆ ಏರಿಸಿದರು. ಕುಟುಂಬದ 2ನೇ ಹೆಣ್ಣು ಮಗುವಿಗೂ ಸಹ 18,350 ರೂಪಾಯಿ ಠೇವಣಿ ಇಡುವಂತೆ ಯೋಜನೆಯನ್ನು ಉನ್ನತೀಕರಿಸಿದರು. ಈ ಯೋಜನೆಯ ಯಶಸ್ವಿ ಜಾರಿಯಿಂದಾಗಿ ಹೆಣ್ಣು ಭ್ರೂಣ ಹತ್ಯೆ ನಿಂತಿತ್ತು, ಲಿಂಗ ತಾರತಮ್ಯ ಕೊನೆಯಾಯಿತು. ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಉತ್ತೇಜನ ಸಿಕ್ಕಿತು. ಬಿಎಸ್ ಯಡಿಯೂರಪ್ಪ ಅವರ ದೂರದೃಷ್ಟಿ ಆಡಳಿತಕ್ಕೆ ಇದೊಂದು ಸುಸ್ಪಷ್ಟ ನಿದರ್ಶನ. ಸರ್ಕಾರದ ಬೊಕ್ಕಸಕ್ಕಾಗಲಿ ಅಥವಾ ತೆರಿಗೆದಾರರಿಗಾಗಲಿ ಯಾವುದೇ ಹೆಚ್ಚಿನ ಹೊರೆ ಹಾಕದೆ ಲಭ್ಯವಿರುವ ಸಂಪನ್ಮೂಲವನ್ನೇ ಬಳಸಿಕೊಂಡು ಒಂದು ಉತ್ತಮ ಜನಪರ ಯೋಜನೆಯನ್ನ ಹೇಗೆ ರೂಪಿಸುವುದು ಎಂಬುದರಲ್ಲಿ ಯಡಿಯೂರಪ್ಪನವರಷ್ಟು ಮಾಗಿದ ರಾಜಕಾರಣಿ ಮತ್ತೊಬ್ಬರಿಲ್ಲ. ಭಾಗ್ಯಲಕ್ಷ್ಮಿ ಯೋಜನೆಯ ಹರಿಕಾರ ರೈತ ನಾಯಕ ಯಡಿಯೂರಪ್ಪನವರ ಸಾರ್ವಜನಿಕ ಜೀವನಕ್ಕೆ 50 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಮೇ 9ರಂದು ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿರುವ ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ನೀವೂ ಭಾಗಿಯಾಗಿ.